ಅದನ್ನೆಲ್ಲ ಬಿಟ್ಬಿಡಿ. ಈಗ ಸೈಕಲ್ ಎಕ್ಸ್ಪ್ಲೈನ್ ಮಾಡೋಣ. ಈಗ ನಾವು ಸ್ಟಾರ್ಟ್ ಮಾಡ್ತಿರೋದು ಪಾರ್ಟ್ 3. ಲೆಟ್ಸ್ ಸ್ಟಾರ್ಟ್. ಈಗ ಅವನು ಹೇಳ್ತಾ ಇದ್ದಾನೆ ಏನೇನು ಡೇಂಜರು, ಯಾವ ಥರ ಮಾಡಬೇಕು ಸೈಕಲಲ್ಲಿ. ಪೂರ್ತಿ ಕೂತ್ಬಿಟ್ಟು ಹೇಳ್ತಾನೆ ನೋಡಿ. ಬೇಕಿದ್ರೆ ನಿಮಗೆ ಕೂತಿ ಹೇಳ್ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಫ್ರೆಂಡ್ಸ್ ಈಗ ಬನ್ನಿ ಎಕ್ಸ್ಪ್ಲೈನ್ ಮಾಡೋಣ. ಈಗ ಗಾಡಿ RX ಎಲ್ಲ ಓಡಿಸ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಹತ್ಕೊಂಡು ವೀಲಿಂಗ್ ಎತ್ತುತ್ತಾರೆ. ಆ ವೀಲಿಂಗ್ ಇರುತ್ತಲ್ಲ, ಹಿಂಗೆ ಎತ್ತುವಾಗ ಅದು ಹಿಂದೆಗಡೆ ಇರುತ್ತೆ. ಹಿಂದೆಗಡೆ ಹಿಂಗೆ ಕುಕೊಂಡವಾಗ ಹಿಂಗೆ ಹಿಡ್ಕೊಂಡು ಅದು ಕೈ ಬಿಟ್ಟು ಹಿಂಗೆ ಎದುರಿಸ್ತಾರೆ. ಹಿಂಗೆ ಬಿದ್ದೆ ತಲೆ ಹಿಂಗೆ ಎತ್ತಿರ್ತಾರೆ, ಹಿಂಗೆ ಬೀಳ್ತಾರೆ. ಹಿಂಗೆ ಬಿದ್ದೆ. ಈಗ ನಾನು ಸೈಕ್ ಮೇಲೆ ಇದ್ದರೆ ನಾನು ಬೀಳ್ತಿದ್ದೆ. ಹಿಂಗೆ ಬಿದ್ದು ಫುಲ್ ತಲೆನೇ ಅಪ್ಪಚ್ಚಿ ಆಗೋದು. ಅದೇ ಥರನೇ ಟ್ಯಾಕ್ಟ್ರಿ ಓಡ್ಸೋಕೆ ಹೋಗಿದ್ದೆ ನಮ್ಮ ಸ್ಕೂಲೇ. ಅವಣ್ಣ ನಮ್ಮೂರೇ. ಅವಣ್ಣ ಓಡ್ಸೋಕೆ ಹೋಗಿ ಅವಣ್ಣಂಗೆ ಫೋನ್ ನೋಡ್ತಿತ್ತಂತೆ. ಅವಣ್ಣ ಗಾಡಿ ಏನಾರು ಓಡಿಸುವಾಗ ಏನು ನೋಡಬಾರ್ದು, ಸುಮ್ಮನೆ ರೋಡ್ ನೋಡ್ಕೊಂಡು ಹೋಗ್ಬೇಕು. ಅವಣ್ಣಂಗೆ ಬೇರೆ ಇನ್ನೂ ಗೇರು ಏನೂ ಬರ್ತಿರ್ಲಿಲ್ಲ. ಅವಣ್ಣಿನ 18 ಇಯರ್ಸು ಆಗಿರಲಿಲ್ಲ ಅವಣ್ಣಂಗೆ, ಇನ್ನು 10th ಇನ್ನು. ಆಮೇಲೆ ಅವಣ್ಣ ಮಣ್ಣು ಓಡ್ಸೋಕೆ ಹೋಯ್ತಂತೆ. ಈಗೆಲ್ಲ ಮಣ್ಣು ಓಡಿಸ್ತಾರಲ್ಲ ಕೆರೆಗೆ, ಅವಾಗ ಮಣ್ಣು ಓಡ್ಸೋಕೆ ಹೋಯ್ತಂತೆ. ಹಿಂಗೆ ಟ್ಯಾಕ್ಟ್ರಿ ಬರ್ತಿತ್ತು, ಇಲ್ಲಿ ಟ್ಯಾಕ್ಟ್ರಿ ಓಡಿಸ್ತಿತ್ತಂತೆ. ಇಲ್ಲಿ ಮೊಬೈಲ್ ಇಟ್ಕೊಂಡು ಹಿಂಗೆ ಬರ್ತಿತ್ತು. ಅದು ಬೇರೆ ಫ್ರೆಂಡ್ಸ್, ಈಗ ಅವಣ್ಣ ಹೆಂಗೆ ಬಿದ್ದಿರೋದು ಅಂದರೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂಗಿತ್ತಲ್ಲ, ಹಿಂಗಿತ್ತು. ಅವಣ್ಣ ಅಲ್ಲಿ ಫೋನ್ ನೋಡ್ತಿತ್ತು. ಫೋನ್ ನೋಡಿ ಅದು ಬೇರೆ ಇಲ್ಲೆಲ್ಲ ಮಣ್ಣುಗಳು, ಅದು ಜಾರು ಬಿಡುತ್ತಲ್ಲ ಆ ಮಣ್ಣು, ಅಂಥ ಮಣ್ಣು ಅವೆಲ್ಲ ಕೆರೆ ಹತ್ರ. ಅದು ಬೇರೆ ಕೆರೆ ಹಿಂಗೆ ಬಿದ್ದು ಇದು ಗೇರು ಬೇರೆ ಹಾಕೈತೆ ಅವಣ್ಣ ಹಿಂದೆಗಡೆದು, ಗೊತ್ತಿಲ್ಲ ಅಂತ. ಹಿಂಗಾಕಿ ಫುಲ್ ಹಿಂಗೆ ಬಿದ್ದೈತೆ. ಹಿಂಗೆ ಬಿದ್ದು ಟ್ಯಾಕ್ಟ್ರಿನ ಅವಣ್ಣ ಹಿಂಗೆ ಎದೆ ಮೇಲೆ ಬಿದ್ದೈತೆ. ಫೋನಲ್ಲಿ ಹೋಗಿ ಅಪ್ಪಚ್ಚೆ ಆಗ್ಬಿಟ್ಟೈತೆ. ಆಮೇಲೆ ಅವಣ್ಣನ ಬಾಯಿಂದ ರಕ್ತ ಸುರಿದು ಹೋಗ್ತಿತ್ತು. ಈ ಥರ ಘಟನೆ ಆಗ್ತಾರೆ. ಅದಕ್ಕೇ ಕಾನೂನು ಹೇಳಿರೋದು 18 ವರ್ಷದಿಂದ ಮೇಲೆ ಗಾಡಿ ಓಡಿಸ್ಬೇಕು ಅಂತ. ಈಗ 5th 6th ಅದು ಅಷ್ಟವರೇ ಓಡಿಸ್ತಾರೆ. ನಾನಿನ್ನ 5th, ನಾನೇ ಓಡಿಸಲ್ಲ. ನಾನು ಹತ್ತಿದ್ದೀನಿ ಅಷ್ಟೇ, ಹಿಂಗೆ ಹತ್ತಿದ್ದೀನಿ. ಅನ್ಕೊಂಬೇಡಿ ಆ ಥರ. ಅವನನ್ನು ಅವ್ರ ಅಣ್ಣ ಮೋಹನ್ ಅಣ್ಣ ಅಂತ ಇದ್ದಾರೆ, ಅವ ಅಣ್ಣ ಕೂರಿಸ್ಕೊಂಡು ಮುಂದ್ಗಡೆ ಏನೇನು ಅಂತ ಹೇಳ್ಕೊಟ್ಟಿದ್ರು. ಆದರೆ ಅವ್ನು ಓಡಿಸಿಲ್ಲ ಇದುವರೆಗೂ ಅಷ್ಟೇ. ಅವನಿಗೆಲ್ಲ ಫೀಚರ್ಸ್ ಗೊತ್ತು, ಆದರೆ ನೀಟಾಗಿ ಶಕ್ತಿ ಇಲ್ಲ ಅವನಿಗೆ. ಹ್ಯಾಂಡಲ್ ತಿರುಗ್ಸಕ್ಕೆ ಹೋದ್ರೆ ಫುಲ್ ಗಟ್ಟಿ ಇರುತ್ತಲ್ಲ ಹ್ಯಾಂಡಲ್ಲು, ತಿರುಗಿಸ್ಕೊಳೋದೇ ಇಲ್ಲ. ಕುತ್ಕೊಂಡಿರ್ತಾನ. ಇದು ಹ್ಯಾಂಡಲ್ ಈ ಥರ ಹೋಗಿರುತ್ತೆ, ಹಿಂಗೆ ತಿರುಗಿಸ್ಕೊಳಕ್ಕೆ ಅವ್ನು ಗಟ್ಟಿ ಆಗುತ್ತೆ. ಇನ್ನು ಅವ್ನು ಓಡಿಸ್ತಾನ ಸೈಕಲ್. ಇದೇನು ಆಗಲ್ಲ, ದೂರ ಐತೆ. ಅದು ಇಲ್ಲಿ ಇಂಡಿಕೇಟ್ರು ಹಿಂಗೆ ಇದೇನೇನೋ ಇರುತ್ತೆ ಹಂಗೆ, ಅದನ್ನ ಹಿಂಗೆ ತಿರುಗಿಸೋಕ್ಕಾಗಲ್ಲ. ನಾವಿಲ್ಲಿ ಅಷ್ಟು ಇಲ್ಲಿ ಕುತ್ಕೊಂಡಿರ್ತೀವಿ, ಹಿಂಗೆ ಫುಲ್ ಜಾರುತ್ತೆ, ಕ್ರಾಸ್ ಮಾಡೋಕ್ಕಾಗಲ್ಲ. ಸೈಕಲ್ ಅಂತ ನೀವು ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೊಬೇಡಿ. ಆಮೇಲೆ ನಾವು ಇಲ್ಲಿಗೆ ಬೆಂಗಳೂರಿಗೆ ಹೋಯ್ದ್ವಿ. ಅವಾಗ ಅಲ್ಲಿ ಒಂದು ಅಕ್ಕ ಬರ್ತಿತ್ತು. ಇದು ಇಲ್ಲಿ ಅಕ್ಕ ಇತ್ತು, ಇದ್ರ ಈ ಕಡೆನೇ ಅಕ್ಕನ ಪಕ್ಕನೇ ಇದಿತ್ತು. ಅದೇ ಟ್ರಕ್ ಇತ್ತು. ಆ ಟ್ರಕ್ಕು ಅಕ್ಕ ಕ್ರಾಸ್ ಮಾಡ್ತೈತೆ ಹಿಂಗೆ ರೋಡು. ಆ ಟ್ರಕ್ಕು ಗುದ್ದೆ ಥರ ಬಂತು, ಗುದ್ದಿ ಹಿಂಗೆ ಹೋಗ್ಬಿಡ್ತು, ಚಮಕ್ ಕೊಡ್ತದು. ಅವಕ್ಕ ಹಿಂಗೆ ಬೀಳ್ತಿಂಗೆ. ನಮ್ಮ ತಮ್ಮನೂ ಕೇಳಿ. ಅವಾಗ ಇವಕ್ಕ ಏನೂ ಬಂದಿರಲಿಲ್ಲ. ನಾನು ನಮ್ಮ ಅತ್ತೆ ನಮ್ಮಪ್ಪ ಎಲ್ಲ ಹೋಯ್ತ್ವಿ. ಹಿಂಗೆ ಬರ್ತಾ ಹಿಂಗೆ ದಬಾ ಹಾಕ್ಕೊಂಡ್ಬಿಟ್ಟೈತೆ. ಆ ಅಕ್ಕನೂ ಇನ್ನೂ ಕಾಲೇಜು ಓದಿಲ್ಲ, ಏನೂ ಆಗಲಿಲ್ಲ. ಅಷ್ಟೊತ್ತಿಗೆ ಆಯಿತು. ಆ ಅಕ್ಕನೂ 10th ಏನು ಅಷ್ಟೊತ್ತಿಗೆ ಅಲ್ಲೆಲ್ಲ ಇದ್ದಾರಲ್ಲ ಎದುರಿಸಿದ್ರು. ಅದಕ್ಕೆ ನೀವು ನೋಡ್ಕೊಂಡು ತಿಳಿಸಿ. ನಿಮ್ಮ ಗಮನ ಯಾವತ್ತಿದ್ರೂ ಗಾಡಿಯಲ್ಲೇ ಇರಲಿ. ಫೋನ್ ಇತ್ತು ಅದಿತ್ತು, ಆಮೇಲೆ ಫೋನ್ ಬಂದಾಗೂ ಒಬ್ರೊಬ್ರು ಮಿರ್ಕೊಂಡು ತಕ್ಕಂತಾರೆ. ಅದನ್ನು ಮಾಡಿಬಿಡ್ರಿ. ನೀವು ಎಲ್ಲಿ ಬೇಕಾದ್ರೆ ತಕ್ಕೊಂಬೇಡ್ರಿ. ನೀವು ಹೋಗ್ತಿರ್ತೀರ ಗಾಡೀಲಿ ಹೋಗಿ ಅಲ್ಲೆಲ್ಲರೂ ರೋಡ್ ಪಕ್ಕ ನಿಲ್ಲಿಸಿ ಮಾತಾಡಿ. ಅಷ್ಟು ಅರ್ಜೆಂಟ್ ಇಲ್ಲ ಅವರಿಗೆಲ್ಲ. ಹಿಂಗಿರ್ತಾರೆ, ರಿಟರ್ನ್ ತಕ್ಕೊಂಡು ಹಿಂಗೆ ಓಡಿಸ್ತಾರೆ. ಹಿಂಗೆ ಓಡಿಸ್ತಾ ಹಿಂಗೆ ಬೀಳ್ತಾರೆ. ಹಿಂಗೆ ನಾನು ಸ್ಟ್ಯಾಂಡ್ ಹಾಕ್ತಿದ್ದೀನಿ, ಅದಕ್ಕೆ ನನಗೆ ಬೀಳ್ತಿದ್ದೀನಿ, ಏನೂ ಆಗ್ತಿಲ್ಲ. ಆಮೇಲೆ ಒಬ್ಬರು ಗಾಡಿ ಓಡಿಸ್ತಿರ್ತಾರೆ, ಸ್ಟ್ಯಾಂಡೇ ಹಾಕೊಂಡಿರಲ್ಲ. ಸ್ಟ್ಯಾಂಡ್ ಹಾಕೊಂಡಿದ್ದಂಗೆ
ಕ್ರಾಸ್ ಮಾಡಿಸ್ತಾರೆ. ಕ್ರಾಸ್ ಮಾಡಿದಾಗ ಅಲ್ಲೂ ಧವಾ ಹಾಕೊಂಡು ನಿಂತ್ಬಿಡ್ತಾರೆ. ಹಿಂಗೆ ನೋಡಿ ಸ್ಟ್ಯಾಂಡ್ ಐತಲ್ಲ, ಕ್ಯಾಮ್ರಾ ಹಿಡಿಬೋದು, ಅದು ಸ್ಟ್ಯಾಂಡ್ ಐತಲ್ಲ, ಸ್ಟ್ಯಾಂಡು ಹಿಂಗೆ ಹಾಕೊಂಡಿರ್ತಾರೆ. ಅವ್ರು ಯಾವುದೋ ಗಮನದಲ್ಲಿ ಇರ್ತಾರೆ. ಗಮನದಲ್ಲಿ ಹಿಂಗೆ ಕ್ರಾಸ್ ಮಾಡುವಾಗ ನೋಡಿ ಇಲ್ಲಿ ನೋಡಿ ಫುಲ್ ಇತ್ತು ಸ್ಟ್ಯಾಂಡು. ಕ್ರಾಸ್ ಆಗುವಾಗ ಫುಲ್ ಸೊಟ್ಟ ಹೋಗುತ್ತೆ. ಸೊಟ್ಟ ಹೋಗಿ ಧವಾ ಹಾಕೊಂತಾರೆ ಹಿಂಗೆ. ಆಮೇಲೆ ಒಬ್ರೊಬ್ರು ಹೆಲ್ಮೆಟ್ಟೇ ಹಾಕೊಂಡಿರಲ್ಲ ಗಾಡಿ ಓಡಿಸೋದು. ಅದೇ ಮೈನ್ ಗಾಡಿ ಓಡಿಸ್ಬೇಕು ಅಂದರೆ. ಈಗೊಂದು ಗಾಡಿ ಹೋಯ್ತು, ಸೌಂಡ್ ಕೇಳಿಸ್ಕೊಂಡಿರ್ತೀರಾ. ಅವಾಗ ಹೆಲ್ಮೆಟ್ಟು ಹಾಕೊಂಡಿಲ್ಲ, ಮತ್ತು ಅವಕ್ಕ ಇನ್ನು 9th ಸ್ಟ್ಯಾಂಡರ್ಡ್, ಇಲ್ಲೇ ನಮ್ಮ ಪಕ್ಕದ ಮನೆಯವರು ನೋಡ್ದ. ಆಮೇಲೆ ಇನ್ನೊಂದು ಈ ಕಡೆ ಇಲ್ಲಿ ಮನೆ ಪಕ್ಕದವ್ರೆ ಅವಕ್ಕ ಚಿನ್ಮಯಕ್ಕ ಅಂತ. ಅವಕ್ಕ 8th 7th ಗಾಡಿ ಓಡ್ಸಕ್ಕೆ ಹೋಗಿ ಗಾಡಿ ಓಡಿಸೈತೆ, ಕ್ರಾಸು ಮಾಡೈತೆ, ಎಲ್ಲ ಬರುತ್ತೆ ಅಕ್ಕಂಗೆ. ಒಬ್ರೊಬ್ರು ಈಗ 10thಕ್ಕೇನೆ ಸ್ಟೈಲ್ ತೋರಿಸ್ತಾರೆ. ನಂಗೆ 14 ವರ್ಷಕ್ಕೆ ನಂಗೆ ಅದು ಬರುತ್ತೆ, ನಂಗೆ ಇದು ಬರುತ್ತೆ ಅಂತ. ಆದರೆ ಗಾಡಿ ಓಡಿಸೋ ಸ್ಟ್ಯಾಂಡ್ ಹಾಕೋಣ ದಾವ ಹಾಕೊಂತಾರೆ. ಈಗ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬು, ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಆಗುತ್ತೆ.